ಸ್ನೇಹಿತರೆ, ದಿನೇ ದಿನೇ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದನ್ನು ತಾವು ಕಾಣ್ತಾ ಇದ್ದೀರಾ. ಹೆಬ್ಬಗೋಡಿ ಭಾಗದಲ್ಲಿ ನಿನ್ನೆ ಮತ್ತೊಂದು ಅಪಘಾತ ಆಗಿದೆ. ಆದರೆ ಮಾಹಿತಿಗಳ ಪ್ರಕಾರವಾಗಿ ತನ್ನ ಸಹೋದ್ಯೋಗಿಯ ಜೊತೆಯಲ್ಲಿ ಹೋಗುವಾಗ ಅದು ದ್ವಿಚಕ್ರ ವಾಹನದಲ್ಲಿ ಮುಂದಿನ ಭಾಗದಲ್ಲಿದ್ದಂತಹ ಕಾರು ಏಕಾಏಕಿ ಬ್ರೇಕ್ ಹಾಕಿದ ಸಂದರ್ಭಕ್ಕೆ ಹಿಂಬದಿಯಿಂದ ಬರ್ತಾ ಇದ್ದಂತಹ ದ್ವಿಚಕ್ರ ವಾಹನದಲ್ಲಿ ಬ್ಯಾಲೆನ್ಸ್ ಸಿಗದೆ ಹಿಂದೆ ಕುಳಿತಿದ್ದಂತಹ ಮೇಧಾ ಆಕರ್ಷ್ ಅನ್ನುವಂತಹ ಒಂದು ಮಹಿಳೆ, ಅದು ಕೇರಳ ಮೂಲದವರು, ಬೆಂಗಳೂರಿನಲ್ಲಿ ತನ್ನ ವೃತ್ತಿಯನ್ನು ಆರಂಭ ಮಾಡಿದರು. ಕೆಳಕ್ಕೆ ಬೀಳ್ತಿದ್ದ ಹಾಗೆ ಹಿಂಬದಿಯಿಂದ ಒಂದು ವಾಹನ ಬಂದು ಅವರ ದೇಹದ ಮೇಲೆ ಹರಿದು ಹಿಟ್ ಅಂಡ್ ರನ್ ಕೇಸು, ಅಂದರೆ ನಿಲ್ಲುತ್ತೆ ಪರಾರಿಯಾಗಿರ್ತಕ್ಕಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸ್ನೇಹಿತರೆ, ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ ಸುಮಾರು 9 ಗಂಟೆಗೆ ಅನಂತನಗರ ಮೇನ್ ರೋಡ್ನಲ್ಲಿ, ಅದು ಹೆಬ್ಬಗೋಡಿ ಬಳಿಯಲ್ಲಿ ಇರತಕ್ಕಂತಹ ಅನಂತನಗರದ ಮೇನ್ ರೋಡಲ್ಲಿ ಸಹೋದ್ಯೋಗಿ ಅಜಯ್ ಗುರು ಅವರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಮುಂದೆ ಹೋಗುತ್ತಿದ್ದಂತಹ ಕಾರು ಏಕಾಏಕಿ ಬ್ರೇಕ್ ಹಾಕಿದಾಗ ದ್ವಿಚಕ್ರ ವಾಹನ ಕೂಡ ಬ್ರೇಕ್ ಹಾಕಿ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ ಮೇಧನಾ ಅವರು. ಎದುರುಗಡೆಯಿಂದ ಬರ್ತಾ ಇದ್ದಂತಹ ಗೂಡ್ಸ್ ವಾಹನ ಇವ್ರ ಮೈ ಮೇಲೆ ಹರಿದು ಗಂಭೀರವಾಗಿ ಗಾಯಗೊಂಡು ಅಲ್ಲೇ ಸ್ಥಳದಲ್ಲೇ ಮೃತಪಡ್ತಾರೆ. ಗೂಡ್ಸ್ ವಾಹನ ಸ್ಥಳದಿಂದ ಪರಾರಿಯಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಪೊಲೀಸ್ನಲ್ಲಿ ಸ್ಟೇಷನ್ನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ವಾಹನ ಪತ್ತೆಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಘಟನೆಯ ಬಳಿಕ ಸ್ಥಳೀಯರು ರಸ್ತೆ ಹಾಗೂ ಗುಂಡಿಗಳ ಸಮಸ್ಯೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಅಪಘಾತ ಸಂಭವಿಸಿದ ನಿಖರ ಸ್ಥಳದಲ್ಲಿ ಗುಂಡಿ ಇರಲಿಲ್ಲ ಎಂದು ಹೇಳಿರ್ತಕ್ಕಂಥದ್ದು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ. ಪೊಲೀಸರೇ ಹೇಳಿರುವಂತೆ ಮುಂದೆ ಹೋಗುತ್ತಿದ್ದಂತಹ ಕಾರಿನ ಚಾಲಕನೊಬ್ಬ ರಸ್ತೆ ದಾಟಲು ಬಂದ ಪಾದಚಾರಿಯನ್ನು ತಪ್ಪಿಸಲು ಬ್ರೇಕ್ ಹಾಕಿದ್ದಾನೆ. ಅದನ್ನು ತಪ್ಪಿಸಲಿ ಅಜಯ್ ಕೂಡ ಬ್ರೇಕನ್ನು ಹಾಕಿದಾಗ ಬೈಕ್ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಪ್ಪಿತು. ಅಜಯ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮೇಧಾ ಅವರ ಗಂಭೀರ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಗೂಡ್ಸ್ ವಾಹನದ ವಿಷಯ: ಅಪಘಾತದ ನಂತರ ಮೇಧಾ ಅವರ ಮೇಲೆ ಹರಿದ ಮಿನಿ ಗೂಡ್ಸ್ ವಾಹನದ ಚಾಲಕ ವಾಹನ ನಿಲ್ಲಿಸದೆ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ವಾಹನದ ನೋಂದಣಿ ಸಂಖ್ಯೆಯನ್ನು ಗಮನಿಸಿರಲಿಲ್ಲ ಎಂದು ಒಂದು ಪತ್ರಿಕೆ ವರದಿಯನ್ನು ಮಾಡಿದೆ. ಪೊಲೀಸರು ಸುತ್ತಮುತ್ತಲಿನ ಸಿಸಿ ದೃಶ್ಯಗಳನ್ನು ಪರಿಶೀಲಿಸಿ ವಾಹನವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳು ತುಂಬ ಆರೋಪಗಳನ್ನ ಮಾಡಿದ್ದಾರೆ. ಅನಂತನಗರದ ರಸ್ತೆಗಳು ಹಲವು ವರ್ಷಗಳಿಂದ ಹದಗೆಟ್ಟಿದ್ದು, ಗುಂಡಿಗಳು, ಕೆಸರು ಮತ್ತು ನೀರು ನಿಲ್ಲುವ ಸಮಸ್ಯೆಯಿಂದ ವಾಹನ ಸವಾರರಿಗೆ ಅಪಾಯಕಾರಿಯಾಗಿವೆ. ಮೇಧಾ ಅವರ ಸಾವಿಗೆ ಕಳಪೆ ರಸ್ತೆ ನಿರ್ವಹಣೆಯೂ ಕಾರಣ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಅವರ ಸಾವಿನ ನಂತರ ನೂರಾರು ಜನರ ಕ್ಯಾಂಡಲ್ ಲೈಟ್ ಪ್ರತಿಭಟನೆ ನಡೆಸಿ ಸ್ಥಳೀಯರ ಆಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಗಳು ಇಂತಹ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸುತ್ತದೆ. ಇವತ್ತು ಕೇವಲ ದ್ವಿಚಕ್ರ ವಾಹನಗಳಲ್ಲಿ ಇರ್ತಕ್ಕಂಥದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಲ್ಲ, ಸಾರ್ವಜನಿಕವಾಗಿಯೂ ಕೂಡ ಲಕ್ಷಾಂತರ ಜನ ಬೆಂಗಳೂರು ನಗರದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ತಮ್ಮ ಸ್ವಂತ ವಾಹನಗಳನ್ನು ಬಳಕೆಯನ್ನು ಮಾಡ್ತಾರೆ. ಕಳಪೆ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ಬಹುದೊಡ್ಡ ಲೋಪವಾಗಿರ್ತಕ್ಕಂಥದ್ದು. ಇನ್ನು ಈ ಹಲವಾರು ಘಟನೆಗಳು ಕೂಡ ಸ್ಟ್ರೆಸ್ಸು, ಈಗ ಕಂಪನಿಗಳಿಗೆ ಕೆಲಸ ಮಾಡುವಂತಹ ಹಲವಾರು ಚಾಲಕರಿಗೆ ಮಾನಸಿಕ ಒತ್ತಡದ ಜೊತೆಯಲ್ಲಿಯೂ ಕೂಡ ಕರ್ತವ್ಯ ನಿರ್ವಹಿಸುವ ಒಂದು ಸಮಯವನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಕೂಡ ಇಂತಹ ಅಪಘಾತಗಳಿಗೆ ಬಹುದೊಡ್ಡ ಕಾರಣವಾಗ್ತದೆ. ಅವರ ಸಹೋದ್ಯೋಗಿ ಅಂತಕ್ಕಂತಹ ವಿಚಾರ ಒಂದು ಪತ್ರಿಕೆ ವರದಿಯನ್ನು ಮಾಡಿದೆ. ಆದರೆ ಇವರು ಯಾವ ವಾಹನವನ್ನು ಬಳಕೆ ಮಾಡ್ತಿದ್ರು ಮತ್ತು ಇದು ಯಾವುದಾದ್ರೂ ಖಾಸಗಿ ಕಂಪನಿಗೆ ಸಂಬಂಧಪಟ್ಟಿದ್ದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ನಿಖರವಾದ ಮಾಹಿತಿ ಇಲ್ಲ. ಸ್ನೇಹಿತರೆ, ಧನ್ಯವಾದ.